ಲೋಕಸಭೆಯ ಚುನಾವಣೆಯ ಹೊತ್ತಲ್ಲೇ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಶುರುವಾಗಿದೆ. ಟಗರು ಬೇಟೆಗೆ ಖೆಡ್ಡ ತೋಡಿದ ವಿರೋಧಿ ಪಡೆ. ಹೆಚ್ಚಿನ ಸ್ಥಾನಗಳನ್ನ ಪಡೆಯದಿದ್ರೆ ಸಿಎಂ ಸ್ಥಾನಕ್ಕೆ ಕುತ್ತು. ಸಿದ್ದು ಕುರ್ಚಿ ಗಡಗಡ. ವಿಶೇಷ ರಾಜಕೀಯ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೆಜೆಹಳ್ಳಿ ಸುರೇಶ್. ಪ್ರೀತಿಯ ಸ್ನೇಹಿತರೆ, ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಸಮರ ಜೋರಾಗಿದೆ. ಆದರೆ ಕೈ ಪಡೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರಿಗೆ ತಮ್ಮ ಸಿಎಂ ಸ್ಥಾನದ ಕುತ್ತಿನ ಆಪತ್ತು ಎದುರಾಗಿರುವಂಥದ್ದು. ಏಕೆಂದರೆ ಒಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಪಡೆಯಲೇಬೇಕೆನ್ನುವಂಥ ಒಂದು ಟಾರ್ಗೆಟ್ ಕೊಟ್ಟಿರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಅವರು ಸಖತ್ ಆಕ್ಟಿವ್ ಆಗಿದ್ದಾರೆ. ಒಂದು ವೇಳೆ ಹೆಚ್ಚಿನ ಸ್ಥಾನಗಳನ್ನು ಪಡೆಯದೇ ಇದ್ದರೆ ಲೋಕಸಭಾ ಚುನಾವಣೆ ನಂತರ ಸಿಎಂ ಸ್ಥಾನಕ್ಕೆ ಆಪತ್ತು ಬರಲಿದೆ. ಇದಲ್ಲದೆ ಚುನಾವಣೆ ನಂತರ ಟಗರು ವಿರುದ್ಧ ಖೆಡ್ಡ ತೋಡಲು ವಿರೋಧಿ ಪಡೆ ಸಜ್ಜಾಗ್ತಿದೆ ಅನ್ನುವಂಥದ್ದು. ಎಸ್, ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರ ಒಂದು ಸ್ಫೋಟಕ ಹೇಳಿಕೆ ಇದೆಯಲ್ಲ, ಅದು ಸಿದ್ದರಾಮಯ್ಯ ಅವರಲ್ಲಿ ಒಂದು ರೀತಿ ಆತಂಕವನ್ನು, ತಲ್ಲಣವನ್ನು ಸೃಷ್ಟಿ ಮಾಡಿದೆ ಅನ್ನುವಂಥದ್ದು. ಯಾಕೆಂದರೆ ಅವರು ಮುದ್ದಹನುಮೇಗೌಡ ಅವರ ಪರವಾಗಿ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ತಿಪಟೂರಿನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಎಲ್ಲ ಮತದಾರ ಬಂಧುಗಳೇ, ನೀವೇನಾದರೂ ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೋಬೇಕು ಅಂದರೆ, ರಾಜಕೀಯದಲ್ಲಿ ಉಳಿಸ್ಕೊಳ್ಬೇಕು ಅಂತಂದರೆ ನೀವು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬರಬೇಕು. ಒಂದು ವೇಳೆ ಹೆಚ್ಚಿನ ಸ್ಥಾನಗಳನ್ನು ಪಡೆಯದೇ ಇದ್ದರೆ ಸಿದ್ದರಾಮಯ್ಯ ಅವರ ಸಿ ಎಂ ಸ್ಥಾನಕ್ಕೆ ಆಪತ್ತು ಬರುತ್ತೆ, ಕುತ್ತು ಬರುತ್ತೆ. ಹಾಗಾಗಿ ನೈತಿಕವಾಗಿ ರಾಜೀನಾಮೆ ಕೊಡುವಂಥ ಸಂದರ್ಭ ಬರುತ್ತೆ ಅಂತ ಹೇಳಿದ್ರು. ಅವರನ್ನು ಇಂಡೈರೆಕ್ಟಾಗಿ ಹೇಳಿದ್ರಾ, ಅಥವಾ DKC ಪರವಾಗಿ ಈ ಮಾತನ್ನು ಹೇಳಿದ್ರಾ, ಅಥವಾ ಇದು ಅನಿವಾರ್ಯ ಅನ್ನುವಂಥ ಸೂಚನೆ ಗುಬ್ಬಿ ಶಾಸಕರಿಗೆ ಸಿಕ್ಕಿತ್ತಾ ಗೊತ್ತಿಲ್ಲ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಸಿದ್ದರಾಮಯ್ಯ ಅವರು ಹೇಳಿದರೆ, ಅವರು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ, ಅದನ್ನು ಅರ್ಥ ಮಾಡ್ಕೊಂಡು ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಿದ್ದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಸಿದ್ದರಾಮಯ್ಯನವರ ಈ CM ಸ್ಥಾನ ಗಡಗಡ ಅನ್ನೋದಕ್ಕೆ ಶುರುವಾಗಿದೆ. ಏಕೆಂದರೆ ಸಿದ್ದರಾಮಯ್ಯ ಅವರಿಗೆ ಒಂದು ವಿರೋಧಿ ಬಣ ಇಲ್ಲ, ಅಲ್ಲಿ ಬೇರೆ ಬೇರೆ ಥರದ ವಿರೋಧಿಗಳ ಗುಂಪು ಶುರುವಾಗಿರುವಂಥದ್ದು. ಇದೀಗ ಲೋಕಸಭಾ ಚುನಾವಣೆಯವರೆಗೂ ಸಿದ್ದರಾಮಯ್ಯ ತುಂಬ ನಿರಾಳವಾಗಿದ್ದರು. ಯಾಕೆಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಲೋಕಸಭಾ ಚುನಾವಣೆಯವರೆಗೂ ಯಾವ ಬದಲಾವಣೆಯ ಪ್ರಯತ್ನಕ್ಕೂ ಕೈ ಹಾಕೋದಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಅವರು ನಿಗದಿಯಂತೆ 20 ಸ್ಥಾನಗಳನ್ನ ನಾವು ಗೆದ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. 20 ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬರದೇ ಇದ್ದರೆ ಮುಂದಿನ ದಾರಿ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಈಗ ತವರು ಕ್ಷೇತ್ರದಲ್ಲಿ ಹೇಗಾದರೂ ಮಾಡಿ ತವರು ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಆ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಅಲ್ಲಿನ ಎಲ್ಲ HC ಮಹದೇವಪ್ಪ ಸೇರಿದಂತೆ ಎಲ್ಲ ಸ್ಥಳೀಯ ನಾಯಕರನ್ನು ಕೂರಿಸ್ಕೊಂಡು ಹೇಗಾದರೂ ಮಾಡಿ ಮೈಸೂರು ಮತ್ತು ಕೊಡಗು ಕ್ಷೇತ್ರವನ್ನು ನಾವು ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತೇಳಿ ಎಲ್ರಿಗೂ ತಾಕೀತು ಮಾಡಿದ್ದಾರೆ. ಮತ್ತು ಕಿವಿ ಮಾತು ಹೇಳಿದ್ದಾರೆ, ಯಾರೂ ಕೂಡ ಯದುವೀರ್ ವಿರುದ್ಧ ಸ್ಟೇಟ್ಮೆಂಟನ್ನು ಕೊಡಬೇಡಿ, ವಿವಾದಾತ್ಮಕವಾದ ಹೇಳಿಕೆಗಳನ್ನು ಕೊಡಬೇಡಿ, ನಿಮ್ಮ ಹೋರಾಟ, ನಿಮ್ಮ ಮಾತುಗಳೇನಿದ್ರು BJP ಪಕ್ಷದ ವಿರುದ್ಧ ಇರಬೇಕೇ ಹೊರತು ಯದುವೀರ್ ವಿರುದ್ಧ ಇರಬಾರ್ದು ಅಂತ ಹೇಳಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರ ಈ ಒತ್ತಡ ಹೇಗಿದೆ ಅಂತಂದರೆ, ಒಂದು ತವರು ಕ್ಷೇತ್ರವನ್ನು ಗೆಲ್ಲಿಸ್ಕೊಂಡು ಬರಬೇಕು, ರಾಜ್ಯಾದ್ಯಂತ ಹೆಚ್ಚಿನ ಸೀಟುಗಳನ್ನು ಪಡ್ಕೊಂಡು ಬರಬೇಕು ಅನ್ನುವಂಥದ್ದು. ಒಂದು ಸಿದ್ದರಾಮಯ್ಯ ಅವರಿಗೆ ಒಂದು ದಲಿತ ವಿರೋಧಿ ಅನ್ನುವಂಥ ಒಂದು ವಿರೋಧಿ ಪಡೆಗಳು ಟೀಕೆ ಮಾಡ್ತಾರೆ. ಜೊತೆಗೆ ಅವರು ಸೆನ್ಸಸ್ ಮಾಡಿದಾಗ ಲಿಂಗಾಯತ ಸಮುದಾಯದ ಲೀಡ್ರ್ಗಳ ಮಾತನ್ನು ಕೇಳಲಿಲ್ಲ ಅವರು. ಯಾಕೆಂದರೆ ರಾಜ್ಯದಲ್ಲಿ ಒಂದು ಜನಗಣತಿ ನಡೀತಲ್ಲ, ಆ ಜನಗಣತಿನ ಬಿಡುಗಡೆ ಮಾಡಬಾರ್ದು, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಕೂಡ ಈ ಒಂದು ಜನಗಣತಿಯನ್ನು ಬಿಡುಗಡೆ ಮಾಡಬೇಡಿ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಒತ್ತಡವನ್ನು ತಂದರು. ಸ್ವಪಕ್ಷದಲ್ಲೇ ಇರುವಂಥ ಶಾಮನೂರು ಶಿವಶಂಕರಪ್ಪ ಅವರು ಯಾವುದೇ ಕಾರಣಕ್ಕೂ ಈ ಜನಗಣತಿಯನ್ನು ಬಿಡುಗಡೆ ಮಾಡಬೇಡಿ, ಇದು ಅವೈಜ್ಞಾನಿಕವಾಗಿದೆ, ಇದು ಬಿಡುಗಡೆ ಆದರೆ ಒಂದು ಏನು ಈಗಾಗಲೇ ಪ್ರಬಲ ಜಾತಿಗಳು ಅಂತ ಹೇಳ್ತಾ ಇದ್ರಲ್ಲ, ಲಿಂಗಾಯತ, ಒಕ್ಕಲಿಗ ಮತ್ತು ಬೇರೆ ಬೇರೆ ಸಮುದಾಯಗಳ ಸ್ಥಾನ ಪಲ್ಲಟ ಆಗುತ್ತೆ, ಇದರಿಂದ ರಾಜಕೀಯ ಏನು ಮತ ಬ್ಯಾಂಕ್ನ ಓಟಿನ ಲೆಕ್ಕಾಚಾರದಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಶಾಮನೂರು ಶಿವಶಂಕರಪ್ಪ ಅವರು ಸಿದ್ದರಾಮಯ್ಯ ಅವ್ರಿಗೆ ಹೇಳಿದರು, ಯಾವುದೇ ಕಾರಣಕ್ಕೂ ಇದನ್ನು ಬಿಡುಗಡೆ ಮಾಡಬೇಡಿ ಅಂತ. ಆದರೆ ಸಿದ್ದರಾಮಯ್ಯ ಅವರು ಇದನ್ನು ಲೆಕ್ಕಿಸದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಂದ ಆ ವರದಿಯನ್ನು ತೆಗೆದುಕೊಂಡು ಅನುಷ್ಠಾನಕ್ಕೆ ತರ್ತೇವೆ ಅನ್ನುವಂಥ ಒಂದು ಉತ್ಸುಕದಲ್ಲಿದ್ದಾರೆ.
ಒಂದು ಇವರು ದಲಿತರಿಗೆ ಅವಕಾಶ ಕೊಡಲ್ಲ ಅನ್ನುವಂಥದ್ದು. ಯಾಕೆಂದರೆ ದಲಿತ ಸಿ ಎಂ ಆಗಬೇಕು ಅಂತೇಳಿ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದಷ್ಟು ಚರ್ಚೆಗಳು ನಡೆದವು. ಒಂದಷ್ಟು ಸಚಿವರುಗಳು ನಾವು ಊಟ ಮಾಡ್ತೀವಿ ಅಂತೇಳಿ ಏನೋ ಖುಷಿಗೆ ಸೇರ್ಕೊಂಡಿದ್ದೀವಿ ಅಂತೇಳಿ ದಲಿತ ಸಿ ಎಂ ಅವಕಾಶ, ದಲಿತ ಸಿ ಎಂ ಕೂಗನ್ನು ಅರಿಬಿಟ್ರು. ಇನ್ನೊಂದು ಕಡೆ ಡಿ ಸಿ ಎಂ ಮಾಡಬೇಕು ಅಂತೇಳಿ ರಾಜಣ್ಣ, ಕೆ ಎನ್ ರಾಜಣ್ಣ ಅವರ ಟೀಮು ಒಂದು ಪ್ರಯತ್ನ ಪಡ್ತು. ಒಂದು ಕಡೆ ದಲಿತ ವಿರೋಧಿ ಸಿ ಎಂ ಅನ್ನುವಂಥ ಒಂದು ಅಣೆಪಟ್ಟಿ ಇದೆ, ಮತ್ತು ಲಿಂಗಾಯತರನ್ನು ಎದುರಾಕೊಂಡಿದ್ದಾರೆ ಅನ್ನುವಂಥ ಅಣೆಪಟ್ಟಿ ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಪ್ರಯತ್ನವನ್ನು ಮುಂದುವರಿಸುವ ಸಾಧ್ಯತೆಗಳಿವೆ. ಹೆಚ್ಚಿನ ಸ್ಥಾನಗಳು ಪಡೆದೇ ಇದ್ದರೆ ಅವರು ಕೂಡ ನನಗೊಂದು ಅವಕಾಶ ಕೊಡಿ ಅಥವಾ ಒಮ್ಮತಾಗಿದೆಯೋ ಇಲ್ವೋ ಅವರು ಆ್ಯಕ್ಟಿವ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆನಂತರ ಕೇಂದ್ರದಲ್ಲೇನಾದರೂ ಬಿ ಜೆ ಪಿ ನಾಯಕರು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಇಲ್ಲಿನ ಒಡಕುಗಳನ್ನು ಬಿ ಜೆ ಪಿ ಸರ್ಕಾರ ರಾಜ್ಯ ಮತ್ತು ಕೇಂದ್ರ ಅಧಿಕಾರಕ್ಕೆ ಬಂದರೆ ಅಲ್ಲಿನ ಹೈಕಮಾಂಡ್ ಇಲ್ಲಿನ ಒಡಕುಗಳನ್ನು ಅಂದರೆ ಕಾಂಗ್ರೆಸ್ ಮನೆಯ ಒಡಕನ್ನು ತನ್ನ ರಾಜಕೀಯ ಲಾಭಕ್ಕೆ ಬಳಕೆ ಮಾಡಿಕೊಳ್ಳುವ ಸಾಧ್ಯತೆಗಳಿವೆ. ಹಾಗಾಗಿಯೇ ಆರ್ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಾಂಗ್ರೆಸ್ ಪಕ್ಷದನ್ನು ಯಾರೂ ಕೆಡೋದು ಬೇಕಾಗಿಲ್ಲ, ಅಲ್ಲಿನ ವಿರೋಧಿಗಳೇ ಇದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಅಧಿಕಾರದಿಂದ ಇಳಿಸೋದಕ್ಕೆ ಕಾಂಗ್ರೆಸ್ ನಾಯಕರೇ ಸಾಕು, ಅಲ್ಲಿ 5 ಶ್ಯಾಡೋ ಸಿ ಎಂಗಳಿದ್ದಾರೆ ಅಂಥೇಳಿ ಹೇಳಿದ್ದಾರೆ. ಇಲ್ಲಿ ಸಿ ಎಮ್ಮು, ಸೂಪರ್ ಸಿ ಎಮ್ಮು, ಶ್ಯಾಡೋ ಸಿ ಎಮ್ಮು ಭಾಳ ಜನ ಜಾಸ್ತಿ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಈ ಲೋಕಸಭಾ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ಚಾಣಾಕ್ಷತನದಿಂದ ನೋಡಬೇಕಾಗಿದೆ. ಮತ್ತು ಅತಿ ಹೆಚ್ಚಿನ ಅಂದರೆ ಟಾರ್ಗೆಟ್ ಏನು ಕೊಟ್ಟಿರ್ತಾರೆ ಅಷ್ಟೂ ಸ್ಥಾನಗಳನ್ನು, ಅಷ್ಟೂ ಸಂಸದರನ್ನು ಗೆಲ್ಲಿಸಿಕೊಂಡು ಬರಬೇಕಾಗಿದೆ. ಜೊತೆಗೆ ತವರು ಕ್ಷೇತ್ರದಲ್ಲೇ ಗೆಲ್ಲಬೇಕಾಗಿದೆ. ಈ ಎಲ್ಲ ಟಾಸ್ಕನ್ನು ಅವರು ಫೇಸ್ ಮಾಡಿ ಗೆಲ್ಲದೇ ಇದ್ದರೆ ಅವರ ಕುರ್ಚಿ ಗಡಗಡ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡೋಣ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವ ರಿಸಲ್ಟ್ ಬರಬಹುದು, ಆ ರಿಸಲ್ಟ್ ಸಿದ್ದರಾಮಯ್ಯ ಅವರ ಸ್ಥಾನಕ್ಕೆ ಯಾವ ರೀತಿ ಕುತ್ತು ತರಬಹುದು, ಒಂದು ವೇಳೆ ಕುತ್ತು ಬಂದಾಗ ಸಿದ್ದರಾಮಯ್ಯ ಅವರು ಯಾವ ತಂತ್ರಗಾರಿಕೆ ಮಾಡ್ತಾರೆ ಅನ್ನೋದನ್ನು ನಾವು ಲೋಕಸಭಾ ಚುನಾವಣೆಯ ನಂತರ ಕಾದು ನೋಡಬೇಕಾಗಿದೆ. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ಹಾಜರಾಗ್ತಾನೆ. ನಮಸ್ಕಾರ.